ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿಕಾಯಿ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ರಸ್ತೆಯಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಿಮ್ಮ ಮನೆಯಲ್ಲಿ ಕೈರುಚಿ ಇದೆ. ನಿಮ್ಮ ಮನೆಯಲ್ಲಿ ಕೈರುಚಿ ಅಂದರೆ ಈ ವಿಭಾಗವನ್ನು ನಾನು ಸೋಮವಾರ ಮತ್ತು ಶುಕ್ರವಾರ ಮಾಡ್ತೀವಿ. ಆವತ್ತಿನ ದಿವಸ ನಾನು ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗೆ ಇಷ್ಟವಾದಂಥ ಒಂದು ಐಟಮ್ನ ಮಾಡಿ ಅವ್ರಿಗೆ ಕೊಡ್ತೀನಿ. ಸೊ ಇವತ್ತು ನಾನು BT ಮೈಕೋ ಬಡಾವಣೆಗೆ ಬಂದಿದ್ದೀನಿ. ಅರಕೆರೆ ಮೈಕೋ ಬಡಾವಣೆ. ಇಲ್ಲಿಂದ ನನಗೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ದಾರೆ. ಈ ಪತ್ರ ತುಂಬ ಚೆನ್ನಾಗಿದೆ. ಇವರೇನು ಬರೀತಾರೆ ಅಂದರೆ, ಪ್ರೀತಿಯ ಚಂದ್ರು ಅವರಿಗೆ ಆತ್ಮೀಯ ನಮಸ್ಕಾರಗಳು. ನಾನು ನಿಮ್ಮ ಕಾರ್ಯಕ್ರಮದ ಕಟ್ಟ ಅಭಿಮಾನಿ. ನಿಮ್ಮ ಕಾರ್ಯಕ್ರಮ ಬೊಂಬಾಟ್ ಭೋಜನದ ಬಗ್ಗೆ ನನ್ನ ಕವನವನ್ನು ದಯವಿಟ್ಟು ಓದಿ. ಭೋಜನ ಭೋಜನ ಬೊಂಬಾಟ್ ಭೋಜನ, ಶುಚಿ ರುಚಿ ಭೋಜನ, ಹಿತಮಿತ ಭೋಜನ, ಸವಿ ಸವಿ ಭೋಜನ, ಘಮ ಘಮ ಭೋಜನ, ಸ್ವಾದಿಷ್ಟ ಭೋಜನ, ಪೌಷ್ಟಿಕ ಭೋಜನ, ಸಾತ್ವಿಕ ಭೋಜನ, ತೃಪ್ತಿಯ ಭೋಜನ, ಲೊಟ್ಟೆ ಹಾಕುತ್ತಾ ಸವಿಯುವ ಭೋಜನ, ಸಿಹಿ ಕೈ ಚಂದ್ರುವಿನ ಬೊಂಬಾಟ್ ಭೋಜನ, ಸಿಹಿ ಕೈ ಚಂದ್ರುವಿನ ಬೊಂಬಾಟ್ ಭೋಜನ. ಈ ಕಾರ್ಯಕ್ರಮವನ್ನು ನಮ್ಮ ಮನೆಯಲ್ಲಿ ನಡೆಸಿಕೊಡಿ. ದಯವಿಟ್ಟು ನಿಮ್ಮ ರುಚಿಕರ ನಳಪಾಕವನ್ನು ನಮಗೆ ಉಣಿಸಿ, ನಮ್ಮ ನಾಲಿಗೆಯನ್ನು ತಣಿಸಿ ಎಂದು ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ನಿಮಗೆ ನಮ್ಮ ಹಾರ್ದಿಕ ಸ್ವಾಗತ. ನೀವು ನಮ್ಮ ಮನೆಗೆ ಬಂದು ಯಾವುದಾದರೂ ಸೈಡ್ ಡಿಶ್ ಮಾಡಿಕೊಟ್ಟರೆ ಭಾಳ ಖುಷಿಯಾಗುತ್ತದೆ. ಇಂತಿ ನಿಮ್ಮ ವಿಶ್ವಾಸಿ ಸೀತಾಲಕ್ಷ್ಮಿ ಅಂತ ಪತ್ರ ಬರೆದಿದ್ದಾರೆ. ಸೈಡ್ ಡಿಶ್ ಅಂದರೆ ಏನು ಗೊತ್ತಿಲ್ಲ. ಪಲ್ಯ ಆಗ್ಬೋದು, ಕರಿ ಆಗ್ಬೋದು, ಏನಾದರೂ ಆಗ್ಬೋದು. ಏನೋ ಒಂದು ಮಾಡೋಣ ಬನ್ನಿ, ಡಿಫ್ರೆಂಟಾಗಿರೋ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಏನು ಗೊತ್ತಾ, ನಮ್ಮ ಕಾರ್ಯಕ್ರಮದ ಮೊದಲನೇ ಭಾಗವನ್ನು ಸ್ಟಾರ್ಟ್ ಮಾಡಬೇಕು. ಅಂದರೆ ನನಗೆ ಹೊಟ್ಟೆ ಹಸ್ತಾಯಿದೆ. ಸೊ ಹೋಗಿ ಬೇರೆ ಕಡೆ ಬೇರೆಯವರು ಮಾಡಿದ ಐಟಮ್ನ ತಿಂದುಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಬಂದು ಇವ್ರಿಗೆ ಅಡುಗೆ ಮಾಡ್ಕೊಳ್ಳೋಣ. ಏನಂತೀರಾ? ಸೊ ಫಾಲೋ ಮಿ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಬೆನ್ನೇರುಘಟ್ಟ ರೋಡು ಪಾಂಡುರಂಗ ನಗರಕ್ಕೆ ಬಂದಿದ್ದೀನಿ. ಈ ಬೆನ್ನೇರುಘಟ್ಟ ರೋಡು ಮತ್ತು ಪಾಂಡುರಂಗ ನಗರ ಮೇನ್ ರೋಡ್ ಕಾರ್ನರಲ್ಲಿ ವಾಸುದೇವ್ ಅಡಿಗಾಸ್ ಹೋಟೆಲ್ ಇದೆ. ಇಲ್ಲಿ ಒಂದು ವಿಶೇಷ ಏನಂದರೆ ಚೈನೀಸ್ ಐಟಮ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವತ್ತು ನಾನು ಒಂದು ಫ್ರೈಡ್ ರೈಸ್ ತಿನ್ನೋಣ ಅಂತ, ಚೈನೀಸ್ ಶೆಜ್ವಾನ್ ಫ್ರೈಡ್ ರೈಸು ಭಾಳ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಬೇಬಿ ಕಾರ್ನ್ದು ಚಿಲ್ಲಿ ಬೇಬಿ ಕಾರ್ನ್ ಮಾಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಕರ್ಡ್ ವಡ ತಿನ್ನೋಣ ಅಂತ, ಬಿಸಿ ಸ್ವಲ್ಪ ತಲೆ ಮೇಲೆ ಬಿಸಿ ಸುಡ್ತಾ ಇದೆ. ಕರ್ಡ್ ವಡ ತಿಂದರೆ ಗಂಟ್ಲಿಗೆ ಚೆನ್ನಾಗಿರುತ್ತೆ. ಸೊ ಅದೆರಡು ತಿನ್ನೋಣ ಅಂತ. ಸೊ ಫಸ್ಟ್ ನಾನು ಈಗ ಹೋಗಿ ಈ 3 ಐಟಮ್ ತಿನ್ನೋಣ. ಅಫ್ಕೋರ್ಸ್ ಇಲ್ಲಿ ನಿಮಗೆ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿರುತ್ತೆ. ಇನ್ಫ್ಯಾಕ್ಟ್ ಇಡೀ ಬೆಂಗಳೂರಲ್ಲಿ ಇವತ್ತು ಟಾಪ್ 5 ಗುಡ್ ರೆಸ್ಟೋರೆಂಟ್ಸ್ ಅಂತ ಹೇಳಿದ್ರೆ ಅದರಲ್ಲಿ ವಾಸುದೇವ್ ಅಡಿಗಾಸ್ದು ಬರುತ್ತೆ. ಯಾಕಂದರೆ ಅವ್ರು ಯಾವುದೇ ಬ್ರ್ಯಾಂಚ್ಗೆ ಹೋಗಿ ಒಂದೇ ಟೇಸ್ಟ್ ಇರುತ್ತೆ. ಅದ್ಭುತವಾದ ತಿಂಡಿಗಳು ಮಾಡ್ತಾರೆ. ಸೊ ಬನ್ನಿ ಇವಾಗ ಹೋಗಿ ತಿನ್ನೋಣ, ಹೊಟ್ಟೆ ಹಸ್ತಾಯಿದೆ. ಫಾಲೋ ಮಿ. ಓಕೆ, ಇದು ವಾಸುದೇವ್ ಅಡಿಗಾಸ್ ಅವರ ನಳಪಾಕ್ ಬ್ರ್ಯಾಂಚಿನ ಸರ್ವಿಸ್ ವಿಂಗು. ಕೆಳಗಡೆ ಸೆಲ್ಫ್ ಸರ್ವಿಸ್ ಇದೆ. ನಾನು ಸ್ವಲ್ಪ ಮೇಲ್ಗಡೆ ಕೂತ್ಕೊಂಡು ಆರಾಮಾಗಿ ತಿನ್ನೋಣ ಅಂತ ಬಂದಿದ್ದೀನಿ. ಎಸ್ ಸಾಕ್ಬಿಡಿ, ಆಮೇಲೆ ಹಾಕ್ಕೊಳ್ತೀವಿ. ಓಕೆ, ಚಿಲ್ಲಿ ಬೇಬಿ ಕಾರ್ನ್. ಇದು ಆ್ಯಕ್ಚುಲಿ ಬೇಬಿ ಕಾರ್ನು ಭಾಳ ಮಜಾ ಇರುತ್ತೆ. ಮಂಚೂರಿ ಥರ ಮಾಡಿಬಿಟ್ಟು ಮಾಡೋದಿದು. ಒಂಥರ ಖಾರವಾಗಿದೆ. ಚಿಲ್ಲಿ ಅಂತ ಇಲ್ಲ, ಚಿಲ್ಲಿ ಖಾರ ಕರ್ಕಟಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಚೈನೀಸ್ ಅಲ್ಲ, ಇದು ಇಂಡಿಯನ್. ಮಾಡುವ ವಿಧಾನ ಇದೆಯಲ್ಲ ಅದು ಸ್ವಲ್ಪ ಚೈನೀಸ್ ಸ್ಟೈಲ್. ಯಾಕೆಂದರೆ ಒಂದು ಚೂರು ಸಾಸಸ್ ಎಲ್ಲ ಆಗ್ತಾರಲ್ಲ, ಅದಕ್ಕೆ ಚೈನೀಸ್ ಸ್ಟೈಲು. ನೀವು ಚೈನಾಗೆ ಹೋಗ್ಬಿಟ್ಟು
ಚಿಲ್ಲಿ ಬೇಬಿ ಕಾರ್ನ್ ಕೇಳಿದ್ರೆ ಯಾವನು ಕೊಡಲ್ಲ, ಅಲ್ಲೆಲ್ಲೂ ಸಿಗೋದಿಲ್ಲ. ಇದು ಟೋಟ್ಲಿ ಇಂಡಿಯನ್ ಚೈನೀಸು. ಭಾಳ ಚೆನ್ನಾಗಿದೆ. ಸೂಪರ್. Bomba